ಹೇಗಿತ್ತು ಕಾಲೇಜ್ ಡೇಸ್? ಕೋ ಎಜುಕೇಶನ್ ಇಲ್ಲ ಫಸ್ಟ್ ಆಫ್ ಆಲ್, ಬರೀ ಹುಡುಗರು ಮಾತ್ರ ಸೊ ಇರ್ತಿದ್ರು. ಬೇಜಾರಿದೆ ಕೋ ಎಜುಕೇಶನ್ ಇರಲಿಲ್ಲ ಅಂತ ಮಾತ್ರ? ಏನಿಲ್ಲ ನಮಗೆ, ಇಲ್ಲ, ನೀವು ಮಾತಲ್ಲಿ ಗೊತ್ತಾಗ್ತದೆ ನೋಡಿ. ಅಂದ್ರೆ ತರಲೆ ಮಾಡಕ್ಕೆ ಚೇಷ್ಟೆ ಮಾಡಕ್ಕೆ ಆ ಥರದ್ದೇನೂ ಅವಕಾಶ ಇಲ್ಲ ಅಂತ. ನಾವು ಮೊದಲೇ ಓದಿದ್ದು ಮಠದಲ್ಲಿ, ಹಾಗಾಗಿ ಆ ಥರದ್ದೆಲ್ಲ ನಮ್ಮ ಮೈಂಡು ಚಂಚಲ ಆಗ್ಲಿಕ್ಕೆ ಅವಕಾಶ ಇಲ್ಲ. ನಾವು ಸ್ವಾಮೀಜಿಯವ್ರ ಜೊತೆ ಸಂಪರ್ಕ ಇಟ್ಕೊಂಡು ಬೆಳೆದವರು. ಸ್ವಲ್ಪ ಶಿಸ್ತು ಸಂಯಮ ಎಲ್ಲ ಇರುತ್ತಲ್ಲ. ಸೊ ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟಾ ನೀವು? ಸ್ಪಾಟ್ ಏನಿಲ್ಲ, ನಮಗೆ ಏನು ಬೇಕೋ ಅಷ್ಟಕ್ಕೆ ಸಾಂಬಾರು ಹೋಟ್ಲಲ್ಲಿ ತಗೊಂಡು ರೈಸ್ ಮಾಡ್ಕೊಂಡು ಊಟ ಮಾಡ್ತಿದ್ದಂಥದ್ದು. ಬೇಡ ಎಕ್ಸ್ಪೋರ್ಟ್ ಇಲ್ಲ. ಒಂದು ಸ್ವಲ್ಪ ನಾನಂದರೆ ಸ್ವೀಟ್ ಮೈಸೂರು ಪಾಕ್ ಜಾಸ್ತಿ ನಾವೇ ಮಾಡ್ಕೊಬೋದಾಯ್ತು. ಮೈಸೂರು ಪಾಕ್ ಕಡಲೆ ಹಿಟ್ಟಲ್ಲಿ, ಹಾಗಾಗಿ ಸ್ವಲ್ಪ ನಾನೇ ಟೈಮ್ ಇದ್ದಾಗ ಮಾಡ್ಕೊಂಡು ತಿಂತಿದ್ದೆ. ಟೆಂಪ್ರವರಿ ಒಂದು ನೀರಾವರಿ ಇಲಾಖೆ ನಮ್ಮ ಅಣ್ಣವ್ರ ಕೆಲಸ ಇದ್ದಿದ್ದರಿಂದ 350 ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ರು. ಒಂದು 4-5 ತಿಂಗಳು ಹೋಗ್ತಿದ್ದೆ. ಹೇಗಿತ್ತು ಮೊದಲ ಕೆಲಸದ ಎಕ್ಸ್ಪೀರಿಯನ್ಸ್? ಏನೇನು ಬೆಳಗ್ಗೆ ಎದ್ದು ಕಾಲುವೆ ಕೆಲಸ ಮಾಡ್ತಿದ್ರು ಕಾಂಟ್ರಾಕ್ಟ್ರು. ಅಲ್ಲಿ ನೋಡೋದು, ಸೂಪರ್ವೈಸನ್ ಮಾಡೋದು. ಅಲ್ಲಿ ವಾರಕ್ಕೆ 100 ರೂಪಾಯಿ ಕೊಡೋರು ಅಲ್ಲಿ ಕಾಂಟ್ರಾಕ್ಟ್ರು. ಅದು ಖರ್ಚಿಗೆ ಇಟ್ಕೊಳ್ಳೋವು. 350 ರೂಪಾಯಿ ಸಂಬಳ ಮನೆಗೆ ಕೊಡ್ತಿದ್ದೋ. ಸೊ ಅದಾದ ತಕ್ಷಣವೇ ನನ್ನ ಬದಲಾವಣೆ ಆಯಿತು. ಕಾಂಟ್ರಾಕ್ಟ್ಗೆ ನಮ್ಮ ಬ್ರದರ್ ಕಾಂಟ್ರಾಕ್ಟ್ ಮಾಡ್ತಿದ್ರು ಲಕ್ಷ್ಮೀಕಾಂತ್ ಅಂತ. ನಾನು ಈ 350 ರೂಪಾಯಿ 500 ರೂಪಾಯಿ ಸಂಬಳಕ್ಕಿರೋ ಬದಲು ನಾವೇ ಯಾಕೆ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತ ನಾನು ಕಿಕ್ಕೇರಿನಲ್ಲಿ ನಾನೇ ರೂಮ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಸ್ವಲ್ಪ 50,000, 1 ಲಕ್ಷ, 2 ಲಕ್ಷ ಈ ಥರ ಒಂದು ವರ್ಷ 2 ವರ್ಷದವರೆಗೆ ನಮ್ಮ ಪಿಕಪ್ ಆದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.